ತೂರಾಟ ನಡೆದಿದೆ ಅನ್ನುವಂತ ಮಾಹಿತಿ. ಅನ್ಯ ಧರ್ಮೀಯರು ಕಲ್ಲು ತೂರಿದ್ದಾರೆ ಅನ್ನುವಂತ ಆರೋಪ ಕೂಡ ಈಗ ಕೇಳಿ ಬರ್ತಾ ಇದೆ. ಬೀದಿ ದೀಪವನ್ನ ಆರಿಸಿ ಕಲ್ಲೆಸೆದಿದ್ದಾರೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇರೋದು. ಈ ಘಟನೆಯ ಬಳಿಕ ಮದ್ದೂರಿನಲ್ಲಿ ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಗಣೇಶ ವಿಸರ್ಜನೆಯನ್ನ ಮಾಡಲಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಕಲ್ಲು ತೂರಾಟ ನಡೆದಿದೆ. ಗಣೇಶನ ಮೂರ್ತಿಗಳತ್ತ ಬರ್ತಾ ಇದ್ದಂತ ಜನರತ್ತ ಏಕಾಏಕಿಯಾಗಿ ಕಲ್ಲು ತೂರಾಟವನ್ನ ನಡೆಸಿದ್ದಾರೆ. ಲೈಟ್ ಆಫ್ ಮಾಡಿ ಬೀದಿ ದೀಪಗಳನ್ನ ಆರಿಸಿ ಈ ಕೃತ್ಯವನ್ನ ಎಸಗಿದ್ದಾರೆ ಅನ್ನುವಂತ ಮಾಹಿತಿ. ಕಲ್ಲು ತೂರಾಟದ ಸಂದರ್ಭದಲ್ಲಿ 8 ಮಂದಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅನ್ನುವಂತ ಮಾಹಿತಿ ಕೂಡ ಇದೆ. ಆನಂತರ ಪೊಲೀಸರು ಅಲ್ಲಿ ಆಗಮಿಸಿದ್ರು. ಪೊಲೀಸ್ ಇದ್ರು ಸ್ಥಳದಲ್ಲೇ, ಮತ್ತಷ್ಟು ಪೊಲೀಸರು ಆಗಮಿಸಿದ್ರು. ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದಿದ್ದಾರೆ ಸದ್ಯಕ್ಕೆ. ನಡೆದಿದೆ ಅನ್ನುವಂತ ಮಾಹಿತಿ. ಅನ್ಯ ಧರ್ಮೀಯರು ಕಲ್ಲು ತೂರಿದ್ದಾರೆ ಅನ್ನುವಂತ ಆರೋಪ ಕೂಡ ಈಗ ಕೇಳಿ ಬರ್ತಾ ಇದೆ. ಬೀದಿ ದೀಪವನ್ನ ಆರಿಸಿ ಕಲ್ಲೆಸೆದಿದ್ದಾರೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇರೋದು. ಈ ಘಟನೆಯ ಬಳಿಕ ಮದ್ದೂರಿನಲ್ಲಿ ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಗಣೇಶ ವಿಸರ್ಜನೆಯನ್ನ ಮಾಡಲಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಕಲ್ಲು ತೂರಾಟ ನಡೆದಿದೆ. ಗಣೇಶನ ಮೂರ್ತಿಗಳತ್ತ ಬರ್ತಾ ಇದ್ದಂತ ಜನರತ್ತ ಏಕಾಏಕಿಯಾಗಿ ಕಲ್ಲು ತೂರಾಟವನ್ನ ನಡೆಸಿದ್ದಾರೆ. ಲೈಟ್ ಆಫ್ ಮಾಡಿ ಬೀದಿ ದೀಪಗಳನ್ನ ಆರಿಸಿ ಈ ಕೃತ್ಯವನ್ನ ಎಸಗಿದ್ದಾರೆ ಅನ್ನುವಂತ ಮಾಹಿತಿ. ಕಲ್ಲು ತೂರಾಟದ ಸಂದರ್ಭದಲ್ಲಿ 8 ಮಂದಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅನ್ನುವಂತ ಮಾಹಿತಿ ಕೂಡ ಇದೆ. ಆನಂತರ ಪೊಲೀಸರು ಅಲ್ಲಿ ಆಗಮಿಸಿದ್ರು. ಪೊಲೀಸ್ ಇದ್ರು ಸ್ಥಳದಲ್ಲೇ, ಮತ್ತಷ್ಟು ಪೊಲೀಸರು ಆಗಮಿಸಿದ್ರು. ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದಿದ್ದಾರೆ ಸದ್ಯಕ್ಕೆ. ತೂರಾಟ ನಡೆದಿದೆ ಅನ್ನುವಂತ ಮಾಹಿತಿ. ಅನ್ಯ ಧರ್ಮೀಯರು ಕಲ್ಲು ತೂರಿದ್ದಾರೆ ಅನ್ನುವಂತ ಆರೋಪ ಕೂಡ ಈಗ ಕೇಳಿ ಬರ್ತಾ ಇದೆ. ಬೀದಿ ದೀಪವನ್ನ ಆರಿಸಿ ಕಲ್ಲೆಸೆದಿದ್ದಾರೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇರೋದು. ಈ ಘಟನೆಯ ಬಳಿಕ ಮದ್ದೂರಿನಲ್ಲಿ ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಗಣೇಶ ವಿಸರ್ಜನೆಯನ್ನ ಮಾಡಲಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಕಲ್ಲು ತೂರಾಟ ನಡೆದಿದೆ. ಗಣೇಶನ ಮೂರ್ತಿಗಳತ್ತ ಬರ್ತಾ ಇದ್ದಂತ ಜನರತ್ತ ಏಕಾಏಕಿಯಾಗಿ ಕಲ್ಲು ತೂರಾಟವನ್ನ ನಡೆಸಿದ್ದಾರೆ. ಲೈಟ್ ಆಫ್ ಮಾಡಿ ಬೀದಿ ದೀಪಗಳನ್ನ ಆರಿಸಿ ಈ ಕೃತ್ಯವನ್ನ ಎಸಗಿದ್ದಾರೆ ಅನ್ನುವಂತ ಮಾಹಿತಿ. ಕಲ್ಲು ತೂರಾಟದ ಸಂದರ್ಭದಲ್ಲಿ 8 ಮಂದಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅನ್ನುವಂತ ಮಾಹಿತಿ ಕೂಡ ಇದೆ. ಆನಂತರ ಪೊಲೀಸರು ಅಲ್ಲಿ ಆಗಮಿಸಿದ್ರು. ಪೊಲೀಸ್ ಇದ್ರು ಸ್ಥಳದಲ್ಲೇ, ಮತ್ತಷ್ಟು ಪೊಲೀಸರು ಆಗಮಿಸಿದ್ರು. ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದಿದ್ದಾರೆ ಸದ್ಯಕ್ಕೆ.
ತೂರಾಟ ನಡೆದಿದೆ ಅನ್ನುವಂತ ಮಾಹಿತಿ, ಅನ್ಯ ಧರ್ಮೀಯರು ಕಲ್ಲು ತೂರಿದ್ದಾರೆ ಅನ್ನುವಂತ ಆರೋಪ ಕೂಡ ಈಗ ಕೇಳಿ ಬರ್ತಾ ಇದೆ. ಬೀದಿ ದೀಪವನ್ನ ಆರಿಸಿ ಕಲ್ಲೆಸೆದಿದ್ದಾರೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇರೋದು. ಈ ಘಟನೆಯ ಬಳಿಕ ಮದ್ದೂರಿನಲ್ಲಿ ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಗಣೇಶ ವಿಸರ್ಜನೆಯನ್ನ ಮಾಡಲಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಕಲ್ಲು ತೂರಾಟ ನಡೆದಿದೆ. ಗಣೇಶನ ಮೂರ್ತಿಗಳತ್ತ ಬರ್ತಾ ಇದ್ದಂತಹ ಜನರತ್ತ ಏಕಾಏಕಿಯಾಗಿ ಕಲ್ಲು ತೂರಾಟವನ್ನ ನಡೆಸಿದ್ದಾರೆ. ಲೈಟ್ ಆಫ್ ಮಾಡಿ ಬೀದಿ ದೀಪಗಳನ್ನು ಆರಿಸಿ ಈ ಕೃತ್ಯವನ್ನ ಎಸಗಿದ್ದಾರೆ ಅನ್ನುವಂತ ಮಾಹಿತಿ. ಕಲ್ಲು ತೂರಾಟದ ಸಂದರ್ಭದಲ್ಲಿ 8 ಮಂದಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅನ್ನುವಂತ ಮಾಹಿತಿ ಕೂಡ ಇದೆ. ಆನಂತರ ಪೊಲೀಸರು ಅಲ್ಲಿ ಆಗಮಿಸಿದ್ರು, ಪೊಲೀಸ್ ಇದ್ರು ಸ್ಥಳದಲ್ಲೇ, ಮತ್ತಷ್ಟು ಪೊಲೀಸರು ಆಗಮಿಸಿದ್ರು, ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದಿದ್ದಾರೆ ಸದ್ಯಕ್ಕೆ. ನಡೆದಿದೆ ಅನ್ನುವಂತ ಮಾಹಿತಿ, ಅನ್ಯ ಧರ್ಮೀಯರು ಕಲ್ಲು ತೂರಿದ್ದಾರೆ ಅನ್ನುವಂತ ಆರೋಪ ಕೂಡ ಈಗ ಕೇಳಿ ಬರ್ತಾ ಇದೆ. ಬೀದಿ ದೀಪವನ್ನ ಆರಿಸಿ ಕಲ್ಲೆಸೆದಿದ್ದಾರೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇರೋದು. ಈ ಘಟನೆಯ ಬಳಿಕ ಮದ್ದೂರಿನಲ್ಲಿ ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಗಣೇಶ ವಿಸರ್ಜನೆಯನ್ನ ಮಾಡಲಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಕಲ್ಲು ತೂರಾಟ ನಡೆದಿದೆ. ಗಣೇಶನ ಮೂರ್ತಿಗಳತ್ತ ಬರ್ತಾ ಇದ್ದಂತಹ ಜನರತ್ತ ಏಕಾಏಕಿಯಾಗಿ ಕಲ್ಲು ತೂರಾಟವನ್ನ ನಡೆಸಿದ್ದಾರೆ. ಲೈಟ್ ಆಫ್ ಮಾಡಿ ಬೀದಿ ದೀಪಗಳನ್ನು ಆರಿಸಿ ಈ ಕೃತ್ಯವನ್ನ ಎಸಗಿದ್ದಾರೆ ಅನ್ನುವಂತ ಮಾಹಿತಿ. ಕಲ್ಲು ತೂರಾಟದ ಸಂದರ್ಭದಲ್ಲಿ 8 ಮಂದಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅನ್ನುವಂತ ಮಾಹಿತಿ ಕೂಡ ಇದೆ. ಆನಂತರ ಪೊಲೀಸರು ಅಲ್ಲಿ ಆಗಮಿಸಿದ್ರು, ಪೊಲೀಸ್ ಇದ್ರು ಸ್ಥಳದಲ್ಲೇ, ಮತ್ತಷ್ಟು ಪೊಲೀಸರು ಆಗಮಿಸಿದ್ರು, ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದಿದ್ದಾರೆ ಸದ್ಯಕ್ಕೆ.